ವೀರದೇವನಿಗೆ ನಿತ್ಯ ಸ್ತುತಿ ತನ್ನೀರೇ. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾನು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನು ವಾಕ್ಯಗಳು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನಸಂಗ್ರಹ ಮಾತನಾಡು. ಪವಿತ್ರ ಆತ್ಮನೇ, ಈ ವಾಕ್ಯಗಳು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು. ಇಲ್ಲಿ ಈ ಪ್ರಕಟಣೆ ಗ್ರಂಥ ಲಾಸ್ಟ್ ಆದ್ಯದಲ್ಲಿ ಯೋಹನ ದೇವರಾತ್ಮನು ಹೀಗೆ ಹೇಳ್ತಾನೆ, ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು. ಈ ವಾಕ್ಯವನ್ನು ಕಿಂಗ್ ಜೇಮ್ಸ್ ಮತ್ತು ಎಂಪ್ಲಿಫೈಡ್ನಲ್ಲಿ ಹೀಗೆ ಟ್ರಾನ್ಸ್ಲೇಟ್ ಆಗಿದೆ. ಎಂಪ್ಲಿಫೈಡ್ ಹೀಗೆ ಹೇಳ್ತದೆ, ತಮ್ಮ ನಿಲುವಂಗಿಗಳನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳಕೊಂಡವರು ಮತ್ತು ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು. ಹಾಗಾದರೆ ಈ ವಾಕ್ಯದ ಪ್ರಕಾರ ಜೀವ ವೃಕ್ಷದ ಹಕ್ಕು ಯಾರಿಗೆ ಸಿಕ್ಕಿದೆ? ಯಾರು ಆ ಜೀವ ವೃಕ್ಷದ ಹಕ್ಕನ್ನು, ಅದು ನಿತ್ಯ ಜೀವನ ಯಾರು ಪಡೆದುಕೊಳ್ಳಬಹುದು? ಅದೇ ಏನು ಮಾಡಬೇಕೆಂಬುದಾಗಿ ಕೆಲವೊಂದು 10 ಸಂಗತಿಗಳನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ನಾನು ವಿವರಿಸ್ತೇನೆ. ಇದು ಅತಿ ಅಗತ್ಯವಾಗಿದೆ. ಆ ಪರಲೋಕಕ್ಕೆ ನೀವು ಪ್ರವೇಶಿಸಿಕೊಂಡು ಆ ಜೀವ ವೃಕ್ಷದ ಹಕ್ಕನ್ನು ಹೊಂದಿಕೊಳ್ಳಬೇಕಾದ್ರೆ ತಮ್ಮ ನಿಲುವನ್ನು ತೊಳೆದುಕೊಳ್ಳುವುದು ಮತ್ತು ಅದನ್ನ ಆಜ್ಞೆ ಕೈಕೊಂಡು ನೋಡೋ ಬಗ್ಗೆ ನಾವು ಸಂಗತಿಗಳು ನೋಡೋಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನ ಸುವಾರ್ತೆ ನಂಬಿ ನೀನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವರು ಆಗಬೇಕು. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ 16:15-16. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿ ಅತಿ ಸ್ಪಷ್ಟತೆ, ಯಾರು ಯೇಸು ಸುವಾರ್ತೆ ನಂಬುತ್ತಾರೋ ಮತ್ತು ನಂಬಿಕೆಯಿಂದ ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳೋದು, ಅವರು ನಿತ್ಯ ಬೆಂಕಿಯಿಂದ ರಕ್ಷಣೆ ಹೊಂದುವರು ಅಥವಾ ಅವರು ಪರಲೋಕಕ್ಕೆ ಹೋಗುವರು. ಯಾರು ನಂಬುವುದಿಲ್ಲವೋ ಅಂದರೆ ಅದರ್ಥ, ಯಾರು ಯೇಸು ಸುವಾರ್ತೆ ನಂಬುವುದಿಲ್ಲೋ ಅವ್ರು ನೀರಿನ ದೀಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ. ಅಥವಾ ಯಾರು ನೀರಿನ ದೀಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲವೋ ಅವ್ರು ನಂಬಲಿಲ್ಲ, ಅವರು ನಿತ್ಯ ನರಕದನ್ನು ಗುರಿ ಆಗುವರು. ಹಾಗಾದರೆ ನಿಮಗೆ ಇವತ್ತು ನಿತ್ಯ ಜೀವ ಅಂದರೆ ಜೀವ ಹಕ್ಕು ನಿಮ್ಗೆ ಸಿಗಬೇಕಾದ್ರೆ ಈ ಟಿ ವಿ ಮಾಧ್ಯಮದ ಮುಖದ ಕೇಳುವಂಥ ಸುವಾರ್ತೆಯನ್ನು ಹೃದಯಪೂರ್ವಕ ನಂಬುವವರಾಗಬೇಕು. ಯೇಸು ಕ್ರಿಸ್ತ ನಿಮ್ಮ ಕರ್ತನ ಒಡೆಯನೆಂಬುದೇ ನಂಬಿಕೊಂಡು ನೀರಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳುವುದಾದರೆ ನಿಮಗೆ ದೇವರು ತನ್ನ ಕೃಪೆಯಿಂದ ನಿತ್ಯ ನಗ್ನ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿಕೊಂಡು ನಿತ್ಯ ಜೀವದ ಹಕ್ಕನ್ನು ಅಥವಾ ಜೀವದ ಹಕ್ಕನ್ನು ನಿಮಗೆ ಕೊಡುತ್ತಾನೆ. ಪ್ರಿಯರೇ, ಒಂದು ವೇಳೆ ನೀವು ನಂಬಿಕೆ ಮಾಡ್ತೀನಿ ಹೇಳಿಕೊಂಡು ನೀನ ದೇಶವನ್ನು ತೆಗೆದುಕೊಳ್ಳದಿದ್ದರೆ ಅದರ್ಥ ಅವನು ನಂಬುವುದಿಲ್ಲ, ಅವರು ನನ್ನ ಗುರಿ ಆಗ್ತಾ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಾನೆ. ಇನ್ನು 2 ವಾಕ್ಯ ನೋಡ್ತೇವೆ, ಯಾಕೆ ದೀಕ್ಷಾ ಅಗತ್ಯ ಉಂಟು ಎಂಬುದಾಗಿ. ರೋಮಾಪುರದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 3-5 ವಾಕ್ಯ ತನಕ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಿಗೆ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನ ಹೊಂದಿ ಆತನ ಐಕ್ಯವಾಗಿಯೂ. ಅತಿ ಸ್ಪಷ್ಟ ಹೇಳ್ತಾನೆ, ಸತ್ತು ಹೋದ ನಂತರ ನಿಮ್ಮ ಶರೀರವು ಸಾಯುತ್ತದೆ. ನಿಮ್ಮ ಶರೀರಕ್ಕೆ ಪುನರುತ್ಥಾನ ಆಗಬೇಕಾದರೆ ಅಪೊಸ್ತಲನು ಹೇಳ್ತಾನೆ, ನೀವು ನೀರಿನಲ್ಲಿ ಮುಳುಗಿ ತಿಳಿಸಿಕೊಳ್ಳುವಾಗ ನೀವು ಯೇಸು ಕ್ರಿಸ್ತನ ಮರಣದಲ್ಲಿಯೂ ಆತನ ಪುನಃ ಪಾಲುಗಾರಾಗ್ತೀರಿ ಎಂಬುದಾಗಿ ಅಪೊಸ್ತಲನು ಸ್ಪಷ್ಟವಾಗದೆ. ನಿಮಗೆ ಜೀವನಕ್ಕೂ ಸಿಗಬೇಕಾದರೆ ನೀವು ಎಷ್ಟು ನಂಬಿಕೆ ಇಡಬೇಕು. ನಂಬಿಕೆ ಮುಖಾಂತರ ನಿಮ್ಮ ಪಾಪಾದಿನ ಸ್ವಭಾವವನ್ನು ಸತ್ತಿದ್ದೀರಿ ಎಂಬ ಆ ನಂಬಿಕೆಯಿಂದ ಆ ನೀರಿನಲ್ಲಿ ಮುಳುಗಿ ತಿಳಿಸಿಕೊಳ್ಳುವಾಗ ಯೇಸು ಕ್ರಿಸ್ತನ ಮರಣದಲ್ಲಿಯೂ
ಆತ ಪುನಃ ಐಕ್ಯವಾಗುವಾಗ ನಿಮಗೆ ಪುನರುತ್ಥಾನ ಉಂಟು, ನಿಮಗೆ ನಿತ್ಯ ಜೀವ ಉಂಟು ಎಂಬುದು ಅಪೊಸ್ತಲನು ಹೇಳ್ತಾನೆ. ಅದೇ ರೀತಿಯಲ್ಲಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. 1 Peter chapter 3 verse 20 and 21 verse. ನೋಹನು ನಾವಿನ ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದಾಗ ಆತನಿಗೆ ಅವಿಧನಾಗಿದ್ದರ ಮೇಲೆ ಆಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವಿಗಳಿಗೆ ಕೆಲವರು ಅಂದರೆ 8 ಜನರು ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ರಕ್ತದ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೇಲ್ಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ಇಲ್ಲಿ ಅತಿ ಸ್ಪಷ್ಟ ಆಗ್ತಾನೆ. ಈಗ ನೋವಿನ ಕಾಲದಲ್ಲಿ ದೇವರು ನೋವಿನ ಅಪ್ಪಣೆ ಕೊಟ್ಟನು, ಜಲಪ್ರಳಯ ಬರ್ತದೆ, ನಾವಿನ ಸಿದ್ಧಪಡಿಸು, ಮತ್ತು ಯಾರು ನಾವಿಲ್ಲಿ ಬರ್ತಾರೋ ಅವರನ್ನು ನಾನು ರಕ್ಷಿಸ್ತೇನೆ ಎಂಬುದಾಗಿ. ಆದರೆ ಆ ಸುವಾರ್ತೆಗೆ ಖಾಲಿ 8 ಜನರು ಮಾತ್ರ ರಕ್ಷಣೆ ಹೊಂದಿದರು. ಪೇತ್ರನು ಆ ನೀರಿಗೆ ಎಂದರೆ ಅನುರೂಪವಾಗಿ ದೀಕ್ಷಾಸ್ನಾನ ಅಂದರೆ ದೀಕ್ಷಾಸ್ನಾನ ಪ್ರೇರೆ ಅದು ಇದಕ್ಕೆ ಹೋಲಿಕೆ ಬಳಿಗೆ ನಾವೇ ಒಳಗೆ ಜಲಪ್ರಳಯ ಬರುವಾಗ ಯಾರ್ಯಾರು ನಾವು ಒಳಗೆ ಬಂದಿದ್ದರು ಅವರ ದೇವರ ರಕ್ಷಣೆ. ಅದೇ ರೀತಿ ಇವತ್ತು ನೀರಿನ ದೀಕ್ಷಾಸ್ನಾನ ಅದಕ್ಕೆ ಕಂಪೇರ್ ಮಾಡಿದೆ. ನೀರನ್ನು ತೆಗೆದುಕೊಳ್ಳುವಾಗ ನಿಮಗೆ ಆ ನೀರಿನ ನಿಮ್ಮ ಮೈಕೊಳ್ಳುವಂಥ ಹೋಗಲಾರ, ಅದೇ ನಿಮಗೆ ಒಳ್ಳೆಯ ಮನಸ್ಸಾಕ್ಷಿ ಸಿಗ್ತದೆ. ಅಂದರೆ ನಿಮ್ಮ ಹೃದಯವು ನಿಮಗೆ ಅಪರಾಧಿಯನ್ನು ತೀರ್ಪು ಕೊಡೋದಿಲ್ಲ, ಒಳ್ಳೆಯ ಮನಸ್ಸಾಕ್ಷಿ ಕೊಡ್ತದೆ. ಮತ್ತು ನೀರನ್ನು ತೆಗೆದುಕೊಂಡವರು ದೇವರು ಆ ನಾವಿಲ್ಲಿಗೆ ಬಂದ 8 ಜನ ರಕ್ಷಿಸಿದ ಹಾಗೆ ನಿಮ್ಮನ್ನು ನಿತ್ಯ ಬೇಕೆಂದು ರಕ್ಷಿಸ್ತಾರೆ ಎಂಬುದಾಗಿ ಅಪೊಸ್ತಲ ಪೇತ್ರನು ಪೌಲನು ಯೇಸುಕ್ರಿಸ್ತನೇ. ಹಾಗಾದರೆ ನಿತ್ಯ ಜೀವ ಅಥವಾ ಜೀವ ರಕ್ಷಣೆ ಸಿಗಬೇಕಾದರೆ ನೀವು ಪ್ರೇರೆ ಯೇಸು ನಂಬುದು ಮಾತ್ರ ಅಲ್ಲ, ನೀರಲ್ಲಿ ಮುಳುಗಿದ್ದು ನಾನು ಅತಿ ಅಗತ್ಯವಾಗಿದೆ. 8ನೇ ಸಂಘ ನೋಡ್ತೇವೆ, ಸಭೆಯ ಅನ್ಯತೆಯಲ್ಲಿ ಇರುವವರು ಆಗಬೇಕು. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ 41 and 42 41 ಮತ್ತು 42ನೇ ವಾಕ್ಯ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿದಲ್ಲಿಯೂ ಪ್ರಾರ್ಥನೆಗಳಲ್ಲೂ ನಿರತರಾಗಿದ್ದರು. ನೋಡಿದೆ, ಪೇತ್ರನು ಪ್ರಸಂಗ ಮಾಡುವಾಗ ಅವರಿಗೆ ನಾವು ರಕ್ಷಣೆ ಬಗ್ಗೆ ಏನು ಮಾಡಬೇಕು? ಪೇತ್ರ ಅಂತಾನೆ, ದೇವರಿಗೆ ತಿರುಗಿಕೊಂಡು ನೀವು ಪಾಪ ಪರಿಹಾರಕ್ಕೆ ನೀರಿನಲ್ಲಿ ದೀಕ್ಷೆ ತೆಗೆದುಕೊಳ್ಳಬೇಕು. 3,000 ಜನ ನೀರು ದೀಕ್ಷೆ ತೆಗೆದುಕೊಂಡ್ರು. ಅದ ನಂತರ ಅವರು ಪೇತ್ರನಂತೆ ಆ ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆ ಪ್ರಾರ್ಥನೆ ಅರ್ಥ ನೀರಿನಲ್ಲಿ తీసుಕೊಂಡ ನಂತರ ನೀವು ನೀರಿನ ದೀಕ್ಷೆ ಕೊಟ್ಟ ನಿಮ್ಮ ಸಭೆಗೆ ಯಾವ ಸಭೆಯು ತಂದೆ ಮಗ ಪವಿತ್ರಾತ್ಮವನ್ನು ನಂಬುತ್ತಾರೋ, ತಂದೆ ಮಗ ಪವಿತ್ರಾತ್ಮ ಆರಾಧನೆ ಮಾಡ್ತಾರೋ, ಅಪೊಸ್ತಲರ ಬೋಧನೆ ಕಲಿಸುವ ಆ ಸಭೆಗೆ ನೀವು ನಂಬಿಕಸ್ಥರಾಗಿ ಆ ಸಭೆಯ ಅನ್ಯೋನ್ಯತೆಯನ್ನು ಇರಬೇಕು ಎಂಬುದಾಗಿ ಅಪೊಸ್ತಲ ಪೇತ್ರನು ತನ್ನ ಶಿಷ್ಯರಿಗೆ ತನ್ನ ನೀರಿನ ದೀಕ್ಷೆಗೊಂಡವರಿಗೆ ಹೇಳ್ತಾರೆ. ಹಾಗಾದರೆ ಇವತ್ತು ನಿಮಗೆ ರಕ್ಷಣೆ ಹೊಂದಬೇಕಾದರೆ ನಂಬಬೇಕು, ನೀರು ಮುಳಿದುಕೊಳ್ಳಬೇಕು. ಕರ್ತನ ಸಭೆಯಲ್ಲಿ ಅನ್ಯೋನ್ಯತೆಯನ್ನು ಕಡೆ ತನ್ನ ನಂಬಿಕಸ್ಥರಾಗಿ ಅನ್ಯೋನ್ಯತೆ ಇರಬೇಕು. ಪ್ರೇರೆ 5ನೇ ಸಂಗತಿ ನೋಡ್ತೇವೆ, ದೇವರು ಕೊಟ್ಟ ಎಲ್ಲ ತಲಾಂತಗಳನ್ನು ಉಪಯೋಗಿಸುವವರು ಆಗಬೇಕು. ಮತ್ತೆ ಬರುವ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 14ರಿಂದ 30ನೇ ವಾಕ್ಯ ತನಕ. ದೇಶಾಂತರಿಗೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಲು ಕೊಟ್ಟಂತಿರುವುದು. ಅವನೊಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದು ವ್ಯಾಪಾರಕ್ಕೆ ಹಾಕಿ ಇನ್ನು 5 ತಲಾಂತು ಗಳಿಸಿಕೊಂಡನು. ಹಾಗೆ 2 ತಲಾಂತು ಹೊಂದಿದವನು ಇನ್ನು 2 ಸಂಪಾದಿಸಿಕೊಂಡನು. ಅದೇ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ಧನಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ಧನಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನು 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತು ನನಗೆ ಕೊಟ್ಟಿದ್ದೀಯಲ್ಲ, ಈಗ ಇನ್ನು 5 ತಲಾಂತು ಸಂಪಾದಿಸ್ತೇನೆ ಅಂದನು. ಅವನ ಧನಿಯು, ಬಲ, ನಂಬಿಕಸ್ಥ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಈಗ ಇನ್ನು 2 ತಲಾಂತು ಸಂಪಾದಿಸ್ತೇನೆ ಅಂದನು. ಅವನ ಧನಿಯು ಅವನಿಗೆ, ಬಲ, ನಮ್ಮದು ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನಿನ್ನ ಕಠಿಣ ಮನುಷ್ಯನು,
ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟನು. ಈಗ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಹಾಲನ್ನು ಹೊರಗೆ ಕತ್ತಲಿಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಳ್ಳು ಕುಡಿಯುವನು ಇರುವವು. ಅತಿ ಸ್ಪಷ್ಟವಾಗಿ ಯೇಸುಕ್ರಿಸ್ತನೇ, ಯೇಸುಕ್ರಿಸ್ತನು ನಂಬಿಕೊಟ್ಟು ನೀರಿನಲ್ಲಿ ಮುಳುಗಿಸಿಕೊಂಡ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ದೇವರು ಒಂದರ ಒಂದು ತಲಾಂತು ಕೊಟ್ಟಿದ್ದಾನೆ ಎಂದು ದೇವರ ವಾಕ್ಯ ಅತಿ ಸ್ಪಷ್ಟ ಹೇಳ್ತಾ. ಈ ಏನು ನೀವು ದೇವರಿಂದ ತಲಾಂತುಗಳು ಹೊಂದಿದ್ದೀರೋ, ದೇವರ ಸೇವೆಯನ್ನು ಹೊಂದಿದ್ದೀರೋ, ಪವಿತ್ರ ವಾರ ಹೊಂದಿದ್ದೀರೋ, ದೇವರ ವಾಕ್ಯದ ಮುಖಾಂತರ ದೇವರ ನಿಮಗೆ ಖಚಿತಪಡಿಸ್ತಾನೆ. ದೇವರ ಸೇವಕರ ಮುಖಾಂತರ, ಪ್ರವಾದನೆ ಮುಖಾಂತರ ಕನ್ಫರ್ಮ್ ಮಾಡ್ತಾನೆ. ಕೆಲವರಿಗೆ ಕನಸಲ್ಲಿ ಮಾತನಾಡ್ತಾನೆ. ಇದೆಲ್ಲ ದೇವರು ನಿಮಗೆ ನಿಮ್ಮ ಹತ್ರ ಮಾತಾಡಿದ ನಂತರ ದೇವರು ಯಾವ ತಲಾಂತು ಕೊಟ್ಟಿದ್ದಾನೆ ಬರೇ ಆ ತನ್ನ ನಂಬಿಗಸ್ತಿಕೆಯಲ್ಲಿ ದೇವರ ಮಹಿಮೆಗಾಗಿ, ದೇವರ ಸಭೆಯ ಅಭಿವೃದ್ಧಿಗಾಗಿ ಯೇಸು ಸುವಾರ್ತೆ ಸಾರ್ವಜನಿಕ ಉಪಯೋಗಿಸುತ್ತಾದರೆ ಮಾತ್ರವೇ ಆ ನಿತ್ಯ ಜೀವನ ಹೊಂದಿಕೊಳ್ಳುತ್ತೀರಿ ಎಂದು ಯೇಸುಕ್ರಿಸ್ತನು. ಒಂದು ವೇಳೆ ನೀವು ಆಲಸ್ಯಗಾರ ಹಾಕೊಂಡು ನಿಮ್ಮ ತಲಾಂತನ್ನು ಅಡಗಿಸಿ ಇಡುವುದಾದರೆ ಅಂಥವರನ್ನು ಬೆಂಕಿಯಲ್ಲಿ ಹಾಕ್ತಾರೆ ಎಂಬುದಾಗಿ ಅತಿ ಸ್ಪಷ್ಟ ಹೇಳ್ತಾನೆ. ಪ್ರೇರೆ 6ನೇ ಸಂಘ ನೋಡ್ತೇವೆ, ಲೋಕವನ್ನು ಪ್ರೀತಿ ಮಾಡಬಾರ್ದು, ಲೋಕವನ್ನು ಪ್ರೀತಿಸುವವರು ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. 1 ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ. ಲೋಕವನ್ನಾಗಲಿ ಲೋಕದಲ್ಲಿರುವಾಗಲಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲೆ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನದಾಸೆ, ಬದುಕುಗಳ ಡಂಬ, ಈ ಮೊದಲಾದವುಗಳೆಲ್ಲವೂ ತನ್ನಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗ್ತೇವೆ. ಆ ದೇವರ ಚಿತ್ತವನ್ನು ನೆರವೇರಿಸುವ ಎಂದೆಂದಿಗೂ ಇರುವನು. ಇವರು ಅತಿ ಸ್ಪಷ್ಟ ಹೇಳ್ತೇನೆ, ನಿಮಗೆ ಜೀವ ಹಕ್ಕು ಸಿಗಬೇಕಾದರೆ ಲೋಕವನ್ನು ಪ್ರೀತಿ ಮಾಡಬಾರ್ದು. ಲೋಕದ ಶರೀರದಾಸೆ, ಕಣ್ಣಿನ ಬದುಕು ಡಂಬ ಇದನ್ನು ಪ್ರೀತಿ ಮಾಡಿದರೆ ದೇವರ ಚಿತ್ತಕ್ಕೆ ವಿಧರಾಗಬೇಕು. ಆವಾಗ ಮಾತ್ರ ಆ ಜೀವ ಹಕ್ಕು ತಿನ್ನಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಎಂಬುದಾಗಿ ಯೋಹನನು ಹೇಳ್ತಾನೆ. ಪ್ರೇರೆ 7ನೇ ಸಂಘ ನೋಡ್ತೇವೆ, ಪರಿಶುದ್ಧರಾಗಿ ಜೀವಿಸಬೇಕು. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11ರಿಂದ 13ನೇ ವಾಕ್ಯ ತನಕ. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತನಾಗಿಯೂ ನೀತಿವಂತನಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಪೊಸ್ತಲ ಪೌಲನು ತೀತನ ಅತಿ ಸ್ಪಷ್ಟ ಹೇಳ್ತಾನೆ. ಪ್ರೇರೆ, ನೀವು ಜೀವನ ಹಕ್ಕನ್ನು ಹೊಂದಿಕೊಳ್ಳಬೇಕಾದರೆ ನೀವು ಈ ಲೋಕದಲ್ಲಿ ದೇವರ ಕೃಪೆ ಹೇಳ್ತದೆ. ಈ ಲೋಕದಲ್ಲಿ ನೀವು ಸ್ವಸ್ಥಚಿತ್ತರಾಗಬೇಕು, ನೀತಿವಂತರಾಗಬೇಕು, ಭಕ್ತಿಯುಳ್ಳವರಾಗಿ ನಡೆಯಬೇಕು ಎಂಬುದಾಗಿ ಆ ಕೃಪೆ ನಿಮ್ಗೆ ಕೊಳ್ಳಲ್ಪಟ್ಟಿದೆ. ಈ ಕೃಪೆಯಲ್ಲಿ ಈ ಲೋಕದಲ್ಲಿ ನೀವು ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ, ಭಕ್ತಿವಂತರಾಗಿ ಜೀವಿಸುತ್ತಾರೆ. ಆ ಹಕ್ಕು ನಿಮಗೆ ಸಿಗ್ತದೆ. ಪ್ರೇರೆ 8ನೇ ಸಂಘ ನೋಡ್ತೇವೆ, ಕಷ್ಟಗಳನ್ನು ಸಹಿಸಿಕೊಳ್ಳುವರಾಗಬೇಕು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶುದ್ಧತನದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯೇಸುವನ್ನು ನಂಬಿಕಿಟ್ಟು ನೀಲಿ ಮುಳುಗಿಸಿದ ನಂತರ ಯಾರ ವಾಕ್ಯಕ್ಕೆ ನೀವು ಪರಿಪೂರ್ಣ ವಿಧೇಯರಾಗದಿದ್ದರೆ ದೇವರ ಆತ್ಮ ತನ್ನ ಕೃಪೆಯಿಂದ ದೇವರು ನಿಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕೆ ನಾನಾ ವಿಧ ಕಷ್ಟಗಳು, ಸೋದರಗಳು, ಇಕ್ಕಟ್ಟುಗಳು ಬರುವಾಗ ಅದನ್ನು ಸಹಿಸಿಕೊಳ್ಳಬೇಕು. ಯಾಕೆಂದರೆ ಯೇಸು ನಂಬಿಕಿಟ್ಟ ಪ್ರತಿಯೊಬ್ಬ ದೇವರ ಮಕ್ಕಳು ಕರ್ತನ ಸಭೆಯಲ್ಲಿ ನಂಬಿಕಸ್ಥರಾಗಿರುತ್ತಾರೆ. ಅಂಥವರಿಂದ ನರಕಕ್ಕೆ ಆಗುವುದಿಲ್ಲ. ಅವ್ರನ್ನ ಪರಲೋಕ ರಾಜ ಅವರಿಗೆ ಉಂಟೇ ಉಂಟು. ಅದಕ್ಕೋಸ್ಕರ ಪ್ರೇರೆ, ಆ ಕಷ್ಟಗಳು ಬರುವಾಗ, ನಿಮ್ಮ ಪಾಪಕ್ಕೆ ನಿಮಗೆ ಶಿಕ್ಷೆಗಳು ಬರುವಾಗ ನೀವು ದೀರ್ಘ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಆ ಕಷ್ಟ ನಿಮ್ಮನ್ನು ಪರಿಪೂರ್ಣ ಪರಿಶುದ್ಧರಾಗಿ ಮಾಡಿಕೊಂಡು ಆ ಪರಲೋಕಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತದೆ ಎಂಬುದಾಗಿ ಯೇಸು ಅಲ್ಲಿ ಯಾಕೋಬನಲ್ಲಿ ಹೇಳ್ತಾನೆ. ಅದರಲ್ಲಿ ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 6ರಿಂದ 9ನೇ ವಾಕ್ಯ ತನಕ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಿದ್ದು
ದುಃಖಿಸುವವರಾಗಿದ್ದರೂ ಆ ಪದ್ಯವನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರ ನಾಶವಾಗುವಂಥದ್ದಾಗಿದ್ದರೂ ಅದು ಬೆಂಕಿಯಲ್ಲಿ ಪುಟಾಕಿ ಶೋಧಿಸುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವಗಳನ್ನು ಉಂಟು ಮಾಡುವುದು. ನೀವು ಆತನ ಕಣ್ಣಾರೆ ನೋಡಿಲ್ಲವಾದರೂ ಆತನ ಪ್ರೀತಿಸಿರಿ. ನೀವೀಗ ಆತನು ಕಾಣದಿದ್ದರೂ ಆತನ ನಂಬಿಕೆಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಎಲ್ಲ ಶಕ್ಯವಾದ ಪ್ರಭಾವವುಳ್ಳ ಸಂತೋಷನ ಹರ್ಷಿಸ್ತೀರಿ. ಇಲ್ಲಿ ಪೇತ್ರ ಅತಿ ಸ್ಪಷ್ಟ ಆಗ್ತದೆ, ಯೇಸು ನಂಬಿಕೆಟ್ಟವರು ನೀರಿನ ಮುಳುಗಿಸನ್ನು ತೆಗೆದುಕೊಂಡವರಿಗೆ ದೇವರು ವಿಧೇಯತ್ವ ಕರೆಯುತ್ತಾನೆ. ಈ ವಿಧೇಯತೆಯನ್ನು ಪರಿಪೂರ್ಣ ಒಪ್ಪಿಸಿಕೊಡದಿದ್ದರೆ ದೇವರು ತಾನೇ ನಿಮ್ಮನ್ನು ಆ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತ ಮೊದಲು ನಿಮ್ಮ ನಂಬಿಕೆಯನ್ನು ಕಷ್ಟಗಳ ಮುಖಾಂತರ ಸೋದರಗಳಂತ ಪರಿಶುದ್ಧಗೊಳಿಸಿ ನಿಮ್ಮ ಪರಿಪೂರ್ಣ ವಿಧೇಯರನ್ನಾಗಿ ಮಾಡಿಕೊಂಡು ಆ ಯೇಸು ಕ್ರಿಸ್ತನ ಪ್ರತ್ಯೇಕ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ಯೇಸು ನಂಬಿಕೆಟ್ಟವರು ನೀಲಿ ಮುಳುಗಿಕೊಂಡವರು ಕರ್ತನ ಸಭೆಯನ್ನು ಸ್ಥಿರವಾಗಿರಬೇಕು. ಆಗ ದೇವರ ಆತ್ಮ ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅದಾಗ ಮೊದಲು ನಿಮಗೆ ಬರುವ ಕಷ್ಟಗಳು ಬರುವಾಗ, ಸೋದರಗಳು ಬರುವಾಗ, ಇಕ್ಕಡುಗಳು ಬರುವಾಗ ಅಥವಾ ನಿಮ್ಮ ಪಾಪಕ್ಕೆ ಶಿಕ್ಷೆ ಬರುವಾಗ ಎಲ್ಲವನ್ನು ಸಹಿಸಿಕೊಳ್ಳಬೇಕು. ದೇವರಲ್ಲಿ ನಂಬಿಕೆ ಬಿಡಬಾರ್ದು, ಸಭೆಯನ್ನು ಬಿಡಬಾರ್ದು. ಆವಾಗ ದೇವರು ನಿಮ್ಮನ್ನು ಪರಿಶುದ್ಧ ಮಾಡಿ ಆ ಜೀವ ರಕ್ಷಣೆ ಕೊಡ್ತಾನೆ ಎಂಬುದಾಗಿ ಇಲ್ಲಿ ಪೇತ್ರ ಹೇಳ್ತಾನೆ. 9 ನೋಡ್ತೇವೆ, ಪವಿತ್ರಾತ್ಮನುಸಾರ ನಡೆಯುವವರು ಆಗಬೇಕು. ಯೇಸು ನಂಬಿಕೆಟ್ಟ ಸಮಯದಲ್ಲಿ ಪವಿತ್ರಾತ್ಮ ನಿಮ್ಮ ಆತ್ಮಲ್ಲಿ ಬಂದು ನಿಮ್ಮ ಆತ್ಮ ವಾಸ ಮಾಡ್ತಾನೆ. ಮತ್ತು ಪವಿತ್ರಾತ್ಮನು ಯಾವಾಗ ನಿಮ್ಮ ಆತ್ಮಲ್ಲಿ ಬಂದು ವಾಸ ಮಾಡ್ತಾನೋ ಆತ ನಿಮಗೆ ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಲಿಕ್ಕೆ, ವಾಕ್ಯ ಓದಲಿಕ್ಕೆ, ವಾಕ್ಯಕ್ಕೆ ಪ್ರಕಾರ ನಡೀಲಿಕ್ಕೆ ಆತ ನಿಮಗೆ ಪ್ರೇರಣೆ ಕೊಡುವಾಗ ನೀವು ಪವಿತ್ರಾತ್ಮನುಸಾರ ನಡೆಯುವುದಾದರೆ ನಿಮಗೆ ಪವಿತ್ರಾತ್ಮನ 9 ಫಲಗಳು ತೋರಿ ಬರ್ತವೆ. ಇಂಥವರ ಮೇಲೆ ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿದಾಗ ಇಂಥವರ ಪರಲೋಕ ಹೋಗ್ತಾರೆ. ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16-23 ವಾಕ್ಯದಲ್ಲಿ ಬಯಲ್ಪಟ್ಟಿದೆ. ಅದೇ ನೀವು ಅಂಗೀಕಾರ ಮಾಡಿ ನೀವು ಪವಿತ್ರ ಪ್ರಕಾರ ನಡೆಯದೆ ಶರೀರದ ಪ್ರಕಾರ ನಡೆಯುವುದಾದರೆ ಗಲಾತ್ಯ 5:19-20 ವಾಕ್ಯದಲ್ಲಿ ಅಪೊಸ್ತಲನು ಹೇಳ್ತಾನೆ, ಯಾರು ಶರೀರದ ಪ್ರಕಾರ ನಡೆಯುತ್ತಾರೋ ಅವರ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ಹಾಗಾದರೆ ಯೇಸು ನಂಬಿಕೆ ಇಟ್ಟವರು ನೀವು ಪವಿತ್ರಾತ್ಮನ ದುಃಖಪಡಿಸಬೇಡಿರಿ, ಪವಿತ್ರ ಬೇಗ ನಂದಿಸಬೇಡಿರಿ. ಪವಿತ್ರಾತ್ಮನು ನಿಮಗೆ ವಾಕ್ಯ ಮುಖಾಂತರ ಆತನನ್ನು ಮಾತನಾಡ್ತಾನೆ. ಆತನ ವಾಕ್ಯ ವಿಧೇಯರಾಗಿರಿ. ಆಗ ಆತನು ನಿಮ್ಮಲ್ಲಿ ಆ 9 ಫಲಗಳು ತರ್ತಾನೆ. ನಿಮಗೆ ನಿತ್ಯ ಜೀವಕ್ಕೆ ಜೀವರ್ಷ ಆಗ್ತಾನೆ. ಆತ ನಿಮಗೆ ಕೃಪೆಯನ್ನು ಕೊಡುತ್ತಾನೆ. 10ನೇ ಸಂಘ ನೋಡ್ತೇವೆ, ಕಡೆ ತನಕ ನಂಬಿಕೆಯನ್ನು ಕಾಪಾಡಿಕೊಳ್ಳುವವರು ಆಗಬೇಕು. ಯೂದನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ, ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಯಾಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆಹ ಮಾಡಿಕೊಂಡು ನಾಚಿಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮೊಬ್ಬನೇ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನ ದೊಕ್ಕಿದ್ದಾರೆ. ಅವರು ಈ ದಂಡನೆ ಆಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರೆದಿದೆ. ಇಲ್ಲಿ ದೇವನೇ ಪ್ರೇರೆ ಯೇಸು ನಂಬಿಕೆ ಇಟ್ಟುವಾಗ ದೇವರು ಕೊಟ್ಟ ನಂಬಿಕೆ ಅದು ಶಾಶ್ವತ ನಂಬಿಕೆ. ಆ ಕಡೆ ತನಕ ನೀವು ಕಾಪಾಡಿಕೊಳ್ಳಬೇಕು. ಆ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಆ ನಂಬಿಕೆ ಪ್ರೇರೆ ನೀವು ಕುಂದಿ ಹೋಗಬಹುದು. ಕಡೆಯದು ಅನೇಕ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು, ಸುಳ್ಳು ಸೇರುವಾಗ ಅವರ ಬೋಧನೆ ಎಚ್ಚರವಾಗಿದ್ದರೆ ಮಾತ್ರವೇ ಆ ನಂಬಿಕೆಯು ನಿಮಗೆ ಆ ಜೀವ ರಕ್ತವನ್ನು ಕೊಡುತ್ತದೆ ಎಂಬುದಾಗಿ ಇಲ್ಲಿ ಯೂದ ಹೇಳ್ತಾನೆ. ಹಾಗಾದರೆ ಆ ಜೀವ ರಕ್ತವನ್ನು ತಿನ್ನಬೇಕಾ? ಅದೇ 10 ಸಂಗತಿಗಳನ್ನು ನಿಮ್ಮ ನೆನಪಿಟ್ಟುಕೊಳ್ಳಬೇಕು. 10 ಸಂಗತಿಗಳನ್ನು ಪಾಲಿಸಿದರೆ ನೀವು ಜೀವ ರಕ್ತವನ್ನು ತಿನ್ನುತ್ತೀರಿ. ದೇವರ ವಾಗ್ದಾನ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಸ್ತೋತ್ರ ಸಲ್ಲಿಸಿ ಕೊಂಡಾಡ್ತೇನೆ. ಇದರ ಪ್ರತಿಯೊಬ್ಬರ ವೀಕ್ಷಕರಿಗೆ ದೇವ ಅವ್ರು ನಿನ್ನ ಕೊಟ್ಟ ಜೀವರ ಹಕ್ಕು ಅವ್ರು ತಿನ್ನುವುದಕ್ಕೆ ಈ 10 ಸಂಗತಿಯನ್ನು ಜ್ಞಾಪಕದಲ್ಲಿಟ್ಟುಕೊಂಡು 10 ಸಂಗತಿ ತಮ್ಮ ಜೀವನ ಅನ್ವಯಿಸಿಕೊಂಡು ಕಡೆ ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತೆ, ಕಡೆ ತನ್ನ ನಿತ್ಯ ಜೀವನ ಹಿಡಿದುಕೊಳ್ಳುವಂತೆ ಕೃಪೆಯನ್ನು ಕೊಡಬೇಕಿದ್ದವ. ಮತ್ತು ಪ್ರತಿಯೊಬ್ಬರಿಗೆ ವಾಗ್ದಾನ ಮಾಡಿದ ನಿತ್ಯ ಜೀವವನ್ನು ಕೊಡಬೇಕು. ಆ ಜೀವ ರಕ್ತವನ್ನು ಅವರು ಹೊಂದಿಕೊಳ್ಳುವ ಕೃಪೆ ಕೊಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಗಾಡ್ ಬ್ಲೆಸ್ ಯು.
స్తుతి తన్నీరే